ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಯಾವುದೇ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡದೆ ನಮ್ಮ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಫೋನ್ಪೇನಲ್ಲಿ ನಾವು ಮ್ಯೂಚುವಲ್ ಫಂಡ್ ಅಂದರೆ SIPನ ಯಾವ ಥರ ಇನ್ವೆಸ್ಟ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ನಿಮ್ಮ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಶೋ ಮಾಡುತ್ತೆ, ಸ್ಕ್ರೋಲ್ ಮಾಡಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಮುಂದೆ ಸ್ಕ್ರೋಲ್ ಮಾಡಿ ಅಲ್ಲಿ ಯಾವ್ಯಾವುದು ಪಾಪ್ಯುಲರ್ ಫಂಡ್ಸ್ಗಳಿರುತ್ತೆ ಅನ್ನೋದನ್ನು ತೋರಿಸೋದು, ಯಾವ ಕಂಪನಿ ಹೈ ರಿಟರ್ನ್ನ ಕೊಟ್ಟಿರುತ್ತೆ ಅನ್ನೋದನ್ನು ಅಲ್ಲಿ ಅನಲೈಸ್ ಮಾಡಿ ಒಂದೊಂದೇ ಕಂಪನಿನ ಅಲ್ಲಿ ಶೋ ಮಾಡಿರ್ತಾರೆ. ನೀವು ಅಲ್ಲಿ ಸ್ಕ್ರೋಲ್ ಮಾಡಿ. ನಾನು ಎಕ್ಸಾಂಪಲ್ ಒಂದು SBI ಕೌಂಟರ್ ಫಂಡ್ ಅಂತ ಯೂಸ್ ಮಾಡಿದ್ದೀನಿ. ಕೌಂಟರ್ ಫಂಡ್ ಅಂತ ಇಲ್ಲಿ ನೋಡಿ, ಇಲ್ಲಿ ಶೋ ಮಾಡ್ತಾಯಿದೆ SBI ಕೌಂಟರ್ ಫಂಡ್. ಇಲ್ಲಿ ನೋಡಿ ಶೋ ಮಾಡ್ತಾಯಿದೆ SBI ಕೌಂಟರ್ ಫಂಡ್ ಅಂತ. ಇದು ಮಂತ್ಲಿ SIP ಮಾಡ್ಬೋದು ಅಥವಾ ಒನ್ ಟೈಮ್ SIP ಮಾಡ್ಬೋದು. ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ 9th ಆಫ್ ಎವ್ರಿ ಮಂತ್ ಅಂದರೆ ಈ ಮಂತ್ಲಿ ಪೇ ಆಗೋದು ಆಟೋ ಪೇ ಆಗುತ್ತೆ. ಹಾಗಾಗಿ ಯಾವ ಡೇಟ್ ಅಂತ ನಾವಿಲ್ಲಿ ಹಾಕಬೇಕು. ನಾನಿಲ್ಲಿ 9th ಆಫ್ ಎವ್ರಿ ಮಂತ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಿನಿಮಮ್ ಅಮೌಂಟ್ ಬಂದು 500 ಹಾಕಬೇಕು. ಇಲ್ಲಿ ಮಿನಿಮಮ್ ಅಮೌಂಟು 500 ಹಾಕಿದ್ದೀನಿ. ನೆಕ್ಸ್ಟ್ ನೀವು ಅದಕ್ಕಿಂತ ಜಾಸ್ತಿನೂ ಹಾಕ್ಬೋದು. ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮುಂದೆ ಹೋಗ್ತಾ ಸಿ ಮೋರ್ಗೆ ಹೋಗಬೇಕು. ಯಾವ ಇಯರು ಒನ್ ಟೈಮ್ ಮಂತ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೋದು. ಒನ್ ಟೈಮ್ಗೆ 500 ಹಾಕ್ಸಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಇಷ್ಟು. ಇದರಲ್ಲಿ ಇರೋದು ಬಂದು 3 ಇಯರ್ಸು, 5 ಇಯರ್ಸು, 7 ಇಯರ್ಸು. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. 3 ಇಯರ್ಸ್ಗೆ ಎಷ್ಟು ರಿಟರ್ನ್ ಕೊಡುತ್ತೆ, 5 ಇಯರ್ಸ್ಗೆ ಎಷ್ಟು ರಿಟರ್ನ್ ಕೊಡುತ್ತೆ, ಮತ್ತು 7 ಇಯರ್ಸ್ಗೆ ಎಷ್ಟು ರಿಟರ್ನ್ ಕೊಡುತ್ತೆ ಅನ್ನೋದನ್ನು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದೆ. ನೆಕ್ಸ್ಟ್ ಒಂದು ಸ್ಕ್ರೋಲ್ ಮಾಡಿ. ಇದು ನೆಕ್ಸ್ಟ್ ಬಂದು ನಾವು ಮುಂದೆ ಇನ್ನೊಂದು ಹಂಗೆ ICIC ನೋಡೋದಾದರೆ ಇದರಲ್ಲಿ SIP ಮಂತ್ಲಿ ಮತ್ತು ಒನ್ ಟೈಮ್ ಆಯಿತು. ಇದರಲ್ಲಿ ಮಿನಿಮಮ್ ಬಂದು 100 ರುಪೀಸು. ಹಾಗಾಗಿ 100 ರುಪೀಸ ಎಂಟರ್ ಮಾಡ್ತಾಯಿದ್ದೀನಿ. 100 ರುಪೀಸ್ಗೆ ಎಷ್ಟಾಗುತ್ತೆ ಅಮೌಂಟು ಅನ್ನೋದು ಅಲ್ಲೇ ತೋರಿಸ್ತಿದೆ ನೋಡಿ. ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 3 ಇಯರ್ಸ್ಗೆ ಎಷ್ಟು ಅಮೌಂಟ್ ಬರುತ್ತೆ, 5 ಇಯರ್ಸ್ಗೆ ಎಷ್ಟು. ನಾನು ಇಲ್ಲಿ 3 ಇಯರ್ಸ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು OTP ಬರುತ್ತೆ, OTPನ ಫಿಲ್ ಮಾಡಿ. ನೆಕ್ಸ್ಟ್ ಒಂದು ನೋಡಿ ಫ್ರೆಂಡ್ಸ್ ತೋರಿಸುತ್ತೆ. ಆಟೋ ಪೇ ಸೆಟ್ಟಿಂಗ್ನ ಆನ್ ಮಾಡಬೇಕು. SIP ಅಮೌಂಟು ಎಷ್ಟು 100 ರುಪೀಸ್ ಪರ್ ಮಂತು. ಫ್ರೀಕ್ವೆನ್ಸಿ ಅಂದರೆ ಮಂತ್ಲಿ ಎವ್ರಿ 6th ಕಟ್ ಆಗುತ್ತೆ. ಇದು ICICಗೆ ನಾನು ಇನ್ವೆಸ್ಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಪೇಮೆಂಟ್ ಬಂದು 6th ಆನ್ ಸೆಪ್ಟೆಂಬರ್ 2025 ಹಾಕಿ ನೆಕ್ಸ್ಟ್ ಪೇಮೆಂಟ್ ಅದೇ ಆಟೋ ಪೇ ಆಗುತ್ತೆ. ಬ್ಯಾಂಕು ತೋರಿಸುತ್ತೆ. ನೆಕ್ಸ್ಟು ಇನ್ವೆಸ್ಟ್ 100 ರುಪೀಸ್ ಆ್ಯಂಡ್ ಸ್ಟಾರ್ಟ್ SIP. ನಾವು ನೋಡಿ ಇನ್ವೆಸ್ಟ್ ಮಾಡಿದ್ದೀನಿ ನಾನು ಅಮೌಂಟ್ನ. ಫಸ್ಟು ಆಟೋ ಪೇ ಸೆಲೆಕ್ಟ್ ಆಗಿದೆ. ಇದು ತೋರಿಸುತ್ತೆ. SIP ಡೀಟೇಲ್ಸಲ್ಲಿ ಓಪನ್ ಮಾಡಿ ನೋಡಿದ್ರೆ SIP ಮಾಡಿಫೈ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಅಥವಾ ಡಿಲೀಟ್ ಆಪ್ಷನ್ ಇದೆ ಕೆಳಗಡೆ, ಡಿಲೀಟು ಮಾಡ್ಬೋದು. ಇಲ್ಲಿ ಆಟೋ ಪೇ ಸೆಲೆಕ್ಟ್ ಆಗಿದೆ. 28th August 2025 ಅಮೌಂಟ್ ಆಗಿದೆ. ಕೆನರಾ ಬ್ಯಾಂಕಿಂದ ಆಟೋ ಡೆಬಿಟ್. ಹೀಗಾಗಿ ನಾವು SIPನ ಈ ರೀತಿ ಇನ್ವೆಸ್ಟ್ ಮಾಡ್ಬೋದು. ಇದು ಬಂದು ನಾನು ಆಫ್ಟರ್ 3 days ಆದಮೇಲೆ ನಂದು ನೆಗೆಟಿವ್ ಆಗಿದೆ. ಇದು ಮೊದಲಿಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ, ಆಮೇಲೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅಮೌಂಟ್ ಆ್ಯಡ್ ಆಗ್ತಾ ಇಲ್ಲಿ ನಾನು ನೋಡಿ ಫ್ರೆಂಡ್ಸ್, ನಂದು ಒಂದು 97 ರುಪೀಸ್ ಆಗಿದೆ SIP ಇನ್ವೆಸ್ಟ್ ಮಾಡಿರೋದು 3 days ಆದಮೇಲೆ. ನೆಕ್ಸ್ಟು ನೀವು ಯಾವ್ದು ಬೇಕು, ಯಾವ ಕಂಪ್ನಿ ಬೇಕು ಅನ್ನೋದನ್ನು ಸರ್ಚ್ ಮಾಡಿ, ಅನಲೈಸ್ ಮಾಡಿ ಅದಕ್ಕೆ ಅಮೌಂಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸುಮ್ಮನೆ ಎಲ್ಲ ಕಂಪನಿಗೂ ಹಾಕಬೇಡಿ. ಯಾವುದು ಹೈ ರಿಟರ್ನ್ಸ್ ಕೊಟ್ಟಿದೆ ಅನ್ನೋದಕ್ಕೆ ಇನ್ವೆಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.